ಬಾಬಾ ಗಿಡ ಬಿಟ್ಟು ಐ ಐ ಬಾಸ್ ಟ್ರೈನಿಂಗ್ ಕೊಟ್ಟಿದ್ದಂಗೆ ಅವರ ಅಣ್ಣ ಕರಿಯೋ ಎಲ್ಲಿ ಕರೆದ ಕರ್ಕಮ್ಮ ಯಾರು ನಿಂದ ಸಾಹಸ ಮಾಡೋ ನೀನು ಏನೋ ಈ ಥರ ನೋಡಿ ಗಿಫ್ಟ್ ಕೊಡ್ಸ್ಬಿಡ್ತೀನಿ ಬೇರೆ ಯಾರು ತಗೊಳಕ್ಕೆ ಗಿಫ್ಟ್ ಕೊಡ್ತಾವನೆ ಅಂತ ಇಡಿಸ್ಬಿಡ್ತದೆ ಅಡ್ಡಲ್ಲಿ ಏನ ಮೇಕಿಂಗ್ ವಿಡಿಯೋ ಹಣ ಬಡಿಸ್ತಾರೆ ಏ ನೀನು ಮೇಕಿಂಗ್ ವಿಡಿಯೋ ಮಾಡ ಇದರಲ್ಲಿ ಮಾಡ ಮಾಡ ಹಣ ನೋಡಿ ಯೋಚನ ವಿಡಿಯೋ ಮಾಡೋದು ಮಾಡ್ತಾ ಇಲ್ಲ ಮೇಕಿಂಗ್ ನೀವು ಹುಡುಗ ತಾಳ ಏಯ್ ಮಾಡ ನಿಂದ್ರಲ್ಲಿ ಮಾಡು ಅಂದಲ್ಲ ಲಾಕ್ ತೆಗಿಬೇಕು ಮಾಡಿದ್ರಲ್ಲ ನಿಂದರೆ ಇಲ್ಲ ನಾನು ಶಾರ್ಟ್ ಇರ್ತಾನೆ ಏಯ್ ಆಶ್ರಮ ಬರತ್ರ ಒಂದು ಮೇಕಿಂಗ್ ತಗೊಂಬಿಡಿ ನಾ ಒಂದು ಏ ಹಿಂಗ ಹಾಂ ತಗೊಂಡೈತೆ ಅಡ್ಡ ಹೋದ ಎಲ್ಲ ತಗೋ ನೀರಿಟ್ಟಿದ್ರೇನಪ್ಪ ಒಂದು ಡಬ್ಬ ತಗೋ ದೊಡ್ಡ ಗಾಡಿ ರೋಡಿಗೆ ಕುತ್ಕೊಂಬೇಡಿ ಬಾ ಬಿಡಿಸು ಏನ ಮೇಕಿಂಗ್ ವಿಡಿಯೋ ಮಾಡಿ ಹಣ ಬಡಿಸ್ತಾರೆ ಏ ನೀನು ನಮ್ಮ ಮೇಕಿಂಗ್ ವಿಡಿಯೋ ಮಾಡು ಇದರಲ್ಲಿ ಮಾಡ ಮಾಡ ಹಣ ನೋಡಿ ಯೋಚನ ವಿಡಿಯೋ ಮಾಡೋದು ಮಾಡ್ತಾ ಇಲ್ಲ ಮೇಕಿಂಗ್ ಈ ಹುಡುಗ ತಾಳ ಏಯ್ ಮಾಡ ನಿಂದ್ರಲ್ಲಿ ಮಾಡು ಏಯ್ ಅಂದ್ರೆ ಲಾಕ್ ತೆಗಿಬೇಕು ಮಾಡಿದ್ರಲ್ಲ ನಿಂದರೆ ಇಲ್ಲ ನಾನು ಶಾರ್ಟ್ ಇರ್ತಾನೆ
ಏಯ್ ಆಶ್ರಮ ಬರತ್ರ ಒಂದು ಮೇಕಿಂಗ್ ತಗೋ ಅಣ್ಣ, ಒಂದು ಮೇಕಿಂಗ್ ತಗೊಂಬಿಡಿ ಅಣ್ಣ ಒಂದು. ಜನಸೇವೆ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಮೊಬೈಲಲ್ಲಿ ನೋಡಿದ್ವಿ, ಅಂದರೆ ನಾವು ಈ ಥರ ರಿಯಲ್ ಆಗೆಲ್ಲ ನೋಡಿರಲಿಲ್ಲ. ಮೊಬೈಲಲ್ಲಿ ನೋಡ್ಬಿಟ್ಟು ಪಾಪ ಅವರು ಅನಾಥರಿಗೆಲ್ಲ ಇವರು ಹೆಲ್ಪ್ ಮಾಡೋದು ನಾವು ಖುಷಿ ಪಡ್ತೀವಿ. ಕಣ್ಣಲ್ಲಿ ನೋಡ್ಬಿಟ್ಟು ನಾವು ಇಷ್ಟೊಂದು ಇದು ಮಾಡ್ತಿದ್ರೆ ಅವ್ರು ಒಬ್ಬರೇ ಎಷ್ಟು ಇದು ಮಾಡ್ಬೋದು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು, ಹಾಗೆ ಬೇಸರನೂ ಆಯಿತು. ಪಾಪ ಅವ್ರು ಚಿಕ್ಕ ವಯಸ್ಸಿದ್ದಾಗ ಅಪ್ಪ ಅಮ್ಮಂದಿರು ಅಷ್ಟು ನೋಡ್ಕೊತಾರೆ, ಪಾಪ ಅವ್ರು ವಯಸ್ಸಾದಾಗ ಮಕ್ಳುಗಳು ಹಂಗೆ ಬಿಟ್ಟು ಹೋಗ್ತಾರಲ್ಲ, ನಮಗೆ ಒಂಥರ ಬೇಸರ ಆಗುತ್ತೆ. ದಯವಿಟ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ತಾರೆ. ವಯಸ್ಸಾಗಲಿ ಏನೇ ಆಗಲಿ, ನೀವು ಚಿಕ್ಕವರಿದ್ದಾಗ ಅವ್ರು ಹೆಂಗಿದಾಗ್ತಾರೆ, ವಯಸ್ಸಾದಾಗ ಕೂಡ ಅವರು ಚಿಕ್ಕ ಮಕ್ಕಳಾಗ್ತಾರೆ. ನೀವು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಅಪ್ಪ ಅಮ್ಮನಂತೂ ಬಿಟ್ಕೊಡ್ಬೇಡಿ, ಅಷ್ಟೇ ಕಷ್ಟಪಟ್ಟು ನೋಡ್ಕೊಳ್ಳಿ. ಅನಾಥಾಶ್ರಮಕ್ಕಂತೂ ಬಿಟ್ಕೊಡ್ಬೇಡಿ. ಯಾಕೆಂದರೆ ನಿಮ್ಮನ್ನು ಕಷ್ಟಪಟ್ಟು ಒಂದು ಓದಿಗೆ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ಇದು ಮಾಡ್ತಾರೆ, ಒಂದು ಫೆಸಿಲಿಟಿನ ಮಿಸ್ ಮಾಡಲ್ಲ. ಹಂಗಾಗಿ ನೀವು ಚಿಕ್ಕ ಮಕ್ಕಳಿಂದ ಹೆಂಡತಿ ನೋಡ್ಕೊಳ್ಳೋದ್ರ ಕಷ್ಟ ಇದ್ರೆ ಕಷ್ಟ ಜಾಸ್ತಿ ತೋರಿಸಲ್ಲ. ಇವತ್ತು ತಂದೆ ತಾಯಿ ಇರ್ಬೋದು, ಆದರೆ ನೀವು ಮುಂದೆ ಅಕಸ್ಮಾತ್ ಇದ್ರೂ ಇಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ತಂದೆ ತಾಯಿ ಇರ್ತಾರೆ, ಮುಂದಕ್ಕಿರಲ್ಲ. ನೀವೇ ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಹಂಗಂತ ಅಂದ್ಬಿಟ್ಟು ತಂದೆ ತಾಯಿ ಇದ್ದಾಗೂ ಅನಾಥಾಶ್ರಮ ಬಿಟ್ಟರೆ ಅದು ನಿಜ ದೇವ್ರು ನಮ್ಮನ್ನಂತ ಕ್ಷಮಿಸಲ್ಲ. ದಯವಿಟ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.